ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿ ವಾಸಿಸುತ್ತಿದ್ದರು. ಪಾರ್ವತಿಗೆ ತಾಯಿಯ ಮಮತೆಯಿಂದ ತುಂಬಿದ ಮನಸ್ಸು. ಅವಳು ಸ್ನಾನಕ್ಕೆ ಬಳಸಿದ ಹಳದಿ ಪೇಸ್ಟ್ನಿಂದ ಒಬ್ಬ ಚಿನ್ನದಂತೆ ಹೊಳೆಯುವ ಬಾಲಕನನ್ನು ರೂಪಿಸಿ ಪ್ರಾಣ ತುಂಬಿದರು. ಹೀಗೆ ಬಾಲ ಗಣೇಶ ಜನಿಸಿದರು. ಪಾರ್ವತಿ ತನ್ನ ಮಗನನ್ನು ಬಹಳ ಪ್ರೀತಿಸುತ್ತಿದ್ದಳು. ಒಂದು ದಿನ ಅವಳು ಸ್ನಾನಕ್ಕೆ ತೆರಳುವಾಗ ಮಗನಿಗೆ ಹೇಳಿದಳು, ಮಗನೇ, ನಾನು ಸ್ನಾನ ಮಾಡುವವರೆಗೆ ಬಾಗಿಲನ್ನು ಕಾಪಾಡು. ಯಾರನ್ನೂ ಒಳಗೆ ಬಿಡಬೇಡ. ಆ ಸಮಯದಲ್ಲಿ ಶಿವನು ಮನೆಗೆ ಬಂದರು. ಬಾಗಿಲ ಬಳಿ ನಿಂತಿದ್ದ ಆ ಬಾಲಕನನ್ನು ನೋಡಿ ಆಶ್ಚರ್ಯಗೊಂಡರು. ಶಿವನು ಒಳ ಹೋಗಲು ಯತ್ನಿಸಿದಾಗ ಬಾಲ ಗಣೇಶ ತಡೆಯುತ್ತಾ, ನನ್ನ ತಾಯಿ ಒಳಗೆ ಇದ್ದಾರೆ, ಯಾರಿಗೂ ಒಳಗೆ ಹೋಗಲು ಅವಕಾಶವಿಲ್ಲ ಎಂದನು. ಶಿವನು ಸಮಾಧಾನಪಡಿಸಲು ಯತ್ನಿಸಿದರೂ ಬಾಲ ಗಣೇಶ ಹಠದಿಂದ ನಿಂತುಕೊಂಡ. ಶಿವನ ಗಣಗಳು ಬಂದು ಆ ಬಾಲಕನನ್ನು ಸರಿಸಲು ಪ್ರಯತ್ನಿಸಿದರು. ಗಣೇಶನ ಬಲಕ್ಕೆ ಸೋತು ಹಿಂತಿರುಗಿದರು. ಕೋಪಗೊಂಡ ಶಿವನು ತಾನೇ ಯುದ್ಧಕ್ಕೆ ಇಳಿದು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದರು. ಆ ಸಮಯದಲ್ಲಿ ಸ್ನಾನ ಮುಗಿಸಿಕೊಂಡು ಬಂದ ಪಾರ್ವತಿ ತನ್ನ ಮಗನು ಜೀವವಿಲ್ಲದೆ ಬಿದ್ದಿರುವುದನ್ನು ನೋಡಿ ದುಃಖದಿಂದ ಆಕ್ರಂದಿಸಿದರು. ಆ ದುಃಖವೇ ಕ್ರೋಧವಾಗಿ ಮಾರ್ಪಟ್ಟು ಅವಳು ತಾನೇ ಪ್ರಳಯ ಶಕ್ತಿ ರೂಪದಲ್ಲಿ ಕೋಪಗೊಂಡಳು. ಲೋಕವನ್ನೇ ನಾಶಮಾಡುತ್ತೇನೆ ಎಂದು ಘೋಷಿಸಿದರು. ದೇವತೆಗಳು ಶಿವನನ್ನು ಮನವೊಲಿಸಿದರು. ತಪ್ಪು ತಾನು ಮಾಡಿದ್ದನ್ನು ಅರಿತುಕೊಂಡ ಶಿವನು ತನ್ನ ಗಣಗಳಿಗೆ ಆದೇಶ ನೀಡಿದನು, ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಎದುರಾಗುವ ಜೀವಿಯ ತಲೆಯನ್ನು ತಂದುಕೊಡಿ. ಗಣಗಳು ಹೋದಾಗ ಒಂದು ಆನೆಯ ತಲೆಯನ್ನು ತಂದರು. ಶಿವನು ಅದನ್ನು ಬಾಲ ಗಣೇಶನ ದೇಹಕ್ಕೆ ಜೋಡಿಸಿ ತುಂಬಿದನು. ಹೀಗೆ ಆನೆಮುಖದ ವಿನಾಯಕ ಪುನರ್ಜನ್ಮ ಪಡೆದನು, ಪ್ರಾಣ ತುಂಬಿದನು. ಹೀಗೆ ಆನೆಮುಖದ ವಿನಾಯಕ ಪುನರ್ಜನ್ಮ ಪಡೆದನು. ಗಣೇಶನು ಎದ್ದು ನಿಂತಾಗ ಆಕಾಶಭೂಮಿ ಸಂಭ್ರಮದಿಂದ ಕಂಗೊಳಿಸಿತು. ಪಾರ್ವತಿ ಮಗನನ್ನು ಅಪ್ಪಿಕೊಂಡು ಆನಂದದ ಕಣ್ಣೀರು ಹಾಕಿದರು. ಶಿವನು ಘೋಷಿಸಿದರು, ಇಂದು ಮುಂದೆ ಈ ಗಣೇಶನೇ ಎಲ್ಲ ಗಣಗಳ ನಾಯಕ. ಎಲ್ಲ ದೇವತೆಗಳಿಗೂ ಮೊದಲು ಇವನ ಪೂಜೆ ನಡೆಯಬೇಕು. ಇವನು ವಿಘ್ನಹರ್ತ, ಎಲ್ಲ ಅಡೆತಡೆಗಳನ್ನು ದೂರ ಮಾಡುವವನು. ಅಂದಿನಿಂದಲೂ ಭಕ್ತರು ಯಾವುದೇ ಹಬ್ಬ, ಯಜ್ಞ, ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ಆರಾಧನೆ ಮಾಡುತ್ತಾರೆ. ಶಿವನು ಘೋಷಿಸಿದರು, ಇಂದು ಮುಂದೆ ಈ ಗಣೇಶನೇ ಎಲ್ಲ ಗಣಗಳ ನಾಯಕ. ಎಲ್ಲ ದೇವತೆಗಳಿಗೂ ಮೊದಲು ಇವನ ಪೂಜೆ ನಡೆಯಬೇಕು. ಇವನು ವಿಘ್ನಹರ್ತ, ಎಲ್ಲ ಅಡೆತಡೆಗಳನ್ನು ದೂರ ಮಾಡುವವನು. ಅಂದಿನಿಂದಲೂ ಭಕ್ತರು ಯಾವುದೇ ಹಬ್ಬ, ಯಜ್ಞ, ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ಆರಾಧನೆ ಮಾಡುತ್ತಾರೆ. ವಿಡಿಯೋ ನೋಡಿದ್ಮೇಲೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ.